ರಾಮನ್ನು ತತ್ವೋಪಾಸಕ್ಕಾಗಲ್ಲ. ಮತ್ತೆ ರಾಮದೇವ್ರು ಇದ್ರು ಯಾರಿಗಾರ ಗೊತ್ತಾ? ರಾಮದೇವ್ರು ಇದ್ರೆ ಯಾರಿಗಾರ ಗೊತ್ತಾ? ಗೊತ್ತಿಲ್ಲ. ಈ ಹುಡುಗರು ಗೊತ್ತಿರಲ್ಲ. ಅಮ್ಮ ನಿಂಗೆ ಗೊತ್ತಿರ್ತಲ್ಲಮ್ಮ, ಗೊತ್ತಿರ್ತಲ್ವಾ? ನೋಡಿ ಆತ್ಮೀಯ ಅನ್ನದಾತ್ರೆ, ಇವತ್ತು ದಯವಿಟ್ಟು ಯಾರು ಹೋರಾಟಗಳೆಲ್ಲ ಮಾಡೋದಂಗೆ ವಿನಂತಿ ಇಷ್ಟೇ. ಇವತ್ತು ದೇವರು ಪರಮಾತ್ಮ ಜನಿಸಿದಂತ ದಿನ, ರಾಮನವಮಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲ ಒಂದ್ಸರಿ. ಇವತ್ತು ಯಾರು ಗಲಾಟೆ ಮಾಡಬೇಡಿ, ಇವತ್ತು ಯಾರಿಗೂ ಬೈಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಹಂಗ ಬೆಳಗ್ಗೆ ಯಾರು ತಮ್ಮಂಗೆ ಬೈಬಿಟ್ಟೆ, ಇದನ್ನೆಲ್ಲ ಗೊತ್ತಿಲ್ಲ. 3 ಸರಿ ಹೇಳೋದು, ಇವನು ಬ್ರೋ ಅಂದ, ನಾನು ಹೇಳಿದ್ನ 3 ಜನ ಕೇಳಿಲ್ಲ ಮನೆಗೋಯ ಅಂತ ಬೈ ಜಾಸ್ತಿ ಬೈಲಿಲ್ಲ. ಹೊರಗಡೆ ಫೋನ್ 3 ಹೇಳಿದ್ರೆ ಕೇಳ್ತಾ ಇಲ್ಲ, ನಾನು ಫೋನಿಗೆ ನಾನು ಯಾರು ಬೈದೆ ಹೋದನ ಅನ್ಸುತ್ತೆ ಮತ್ತೆ. ಅದಾ ದಯವಿಟ್ಟು ಇವತ್ತು ಯಾರು ಬೈಬಾರ್ದು ತೀರ್ಮಾನ ಮಾಡಿದೆ. ಇವತ್ತು ಯಾರು ಒಳ್ಳೆಯರು ಬರಬೇಡಿ, ಒಳ್ಳೆಯರು ಗೊತ್ತಾಯ್ತಾ? ಒಳ್ಳೆಯರು ಯಾರು ಬರಬೇಡಿ, ಬರೀ ಕೆಟ್ಟಾಗ ಬನ್ನಿ ಇವತ್ತು. ಯಾಕೆಂದ್ರೆ ಬಂದಾರಲ್ಲ ಲೇಟ್ ಆಗುತ್ತಾ ಹುಷಾರಾಗುತ್ತಾ ಅನ್ಬೇಡಿ ಅಲ್ವಾ. ಒಳಗಡೆ ಯಾರೋ ಒಂದು ನಿಮಿಷ 2 ನಿಮಿಷ ಒಂದು 10 ಸೆಕೆಂಡು ಏನೋ ಕೇಳ್ತಾ ಇರ್ತಾರೆ, ಎಲ್ಲಿಗೆಲ್ಲ ಬಂದಿರ್ತಾರೆ, ಅವ್ರನ್ನ ಕಳಿಸಿ ಅನ್ಬೇಡಿ. ಇದೇ ಬೇಜಾರಾಗುತ್ತೆ ನನಗೆ. ಇವತ್ತು ನಾನು ಯಾರನ್ನು ಕಳ್ಸಲ್ಲ, ತಳ್ಳಲ್ಲ ಯಾರನ್ನ. ಯಾಕಂದ್ರೆ ಕ್ಯೂವಲ್ಲಿ ಬರ್ತೀರಿ, ಅಲ್ಲಿ ದಾರಿಗಳು ನಡ್ಕೊಂಡ್ ಬಂದಿರಿ, ಇಷ್ಟ ಬಂದಿರಿ, ನಿದ್ಗಡ್ಗೆ ಬಂದಿರ್ತೀವಿ, ಉಪವಾಸ ಬಂದ್ರೆ ಎಷ್ಟು ನಿಂತಿರಿ, ಬರೀ ಕಾಲ ಬಂದಿರ್ತೀರಿ, ಯಾರು ತಳ್ಳಲ್ಲ. ಇನ್ನು ಸರಿ, ಇವತ್ತು ಯಾರ್ಯಾರು ನಮ್ಮ ದೇವಸ್ಥಾನಕ್ಕೆ ಅಕ್ಕಿ ತಗೊಂಡು ಕೊಟ್ಟಿರಿ, ಯಾರ್ಯಾರು ಸೀರೆ ತಂದು ಕೊಟ್ಟಿರಿ, ಯಾರ್ಯಾರು ಬೆಲ್ಲ ತಂದು ಕೊಟ್ಟಿರಿ, ಕಾಣಿಕೆ ಡಬ್ಬೆ ಒಳಗೆ ಯಾರು ನಮ್ಮ ಬಟ್ಟೆ ದುಡ್ಡು ಹಾಕಿದೀರಿ, ನಿಮಗೆಲ್ಲ ನೆಲಸನ್ ಕಡಿದು ಒಂದ್ಸರಿ ಒಂದು ಸಣ್ಣ ವಿನಂತಿ. ಸಾಕಷ್ಟು ಜನ ತೆರೆಯಿಂದಲೇ ಎಂತೆಂತ ಸೇವೆ ಮಾಡಿದಾರೆ ಗೊತ್ತಾ? ಯಾರು ಗೊತ್ತಿದ್ಯಾ? ಬರೀ ತೆರೆ ಮುಂದೆ ಯೂಟ್ಯೂಬ್ ಫೇಸ್ಬುಕ್ ಬರೋರು ಮಾತ್ರ ಸಾಧಕರಲ್ಲ. ತೆರೆಯಿಂದಲೇ ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಹೇಳಕ್ಕಾಗಿದ್ದಾರೆ. ಪ್ರತಿಯೊಬ್ಬರು ದೇಶ ಕಾರ್ಯದಿಂದ ಹಿಡಿದು, ಹೊಲ ಉಳುವುದನ್ನ ಹಿಡಿದು, ಕಸ ಗುಡಿಸೋದನ್ನ ಹಿಡಿದು, KV ಕೆಲಸ ಮಾಡೋದು ಹಿಡಿದು, ಆಯಾ ನರ್ಸು ಡಾಕ್ಟರ್ ಕೆಲಸ ಮಾಡೋಂಥ ಪುಣ್ಯಾತ್ಮಗಳಿದ್ದಾರೆ. ಎಂತೆಂಥ ಸಾಧಕರಿದ್ದಾರೆ ಗೊತ್ತಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಜಾರಲ್ಲಿ ನಮ್ಗೆ ಫ್ರೆಂಡ್ಸ್ ಭಾಳ ಒಳ್ಳೊಳ್ಳೆ ಡಿಪಾರ್ಟ್ಮೆಂಟ್ ಇದ್ದಾರೆ. ಎಲ್ಲರೂ ಕೆಟ್ಟರಲ್ಲ, ಎಲ್ಲ ಇದ್ರಲ್ಲೂ ಕೆಟ್ಟ ಇದ್ದೇ ಇರ್ತಾರೆ ಅಲ್ವಾ. ಇವತ್ತು ಯಾರ್ಯಾರು ತೆರೆ ಹಿಂದ್ಗಡೆ ನಿಸ್ವಾರ್ಥ ಸೇವೆ ಮಾಡ್ತಂತ ಪುಣ್ಯಾತ್ಮರಿದ್ದಾರೆ, ಅವರಿಗೆಲ್ಲ ನಮ್ಮ ರಾಮದೇವ್ರು ಇನ್ನೂ ಅನುಕೂಲ, ನಮ್ಮ ಪುಣ್ಯಾತ್ಮ ಶ್ರೀರಾಮಚಂದ್ರ ದೇವರಲ್ಲಿ ಆಶೀರ್ವಾದ ಮಾಡಲಿ, ಅವ್ರಿಗೂ ಹೆಚ್ಚು ಶಕ್ತಿ ಕೊಡಲಿ ಅಂತ ನಿಮ್ಮ ಕಡೆಯಿಂದ ನಾವು ಸರಿ. ಅವ್ರಿಗೆ ಯಾರಿಗೇಳೆ ಕಂಡ ಬಗ್ಗೆ ಮಾತಾಡೋರಿಗೆಲ್ಲ ದೇಶ ಸೇವೆ ಮಾಡೋದಂತವ್ರಿಗೆ ಸೇವೆ ಮಾಡೋದಂತವ್ರಿಗೆ ಅಲ್ವಾ. ಯಾಕೆ ಇದೆಲ್ಲ ಹೇಳ್ತೀನಿ ಅಂದ್ರೆ, ನಾನ್ ಕಾಣಂಗೆ ಸಾಕಷ್ಟು ಜನ ಇದ್ದಾರೆ, ಕೈ ಕಾಲು ಸಿಗ್ತಾರೆ, ಕಾಲು ಸಿಗ್ತಾರೆ, ಕೈ ಸಿಗ್ತಾರೆ. ಎಂತ ಪುಣ್ಯಾತ್ಮ ತೆರೆ ನಿಗಡಿದ್ದಾರೆ ಗೊತ್ತಾ? ಉದಾಹರಣೆ ಸಾಕಷ್ಟು ನನಗೂ ತಿಳಿಸಿದ್ದಾರೆ ಸೇವೆ ಮಾಡ್ತಕ್ಕಂಥ. ನನ್ನ ಜೊತೆಗೆ ಎಕ್ಕಿರ್ತಕ್ಕಂಥ ಬರೋರಿದ್ದಾರೆ, ಅಕ್ಕಿ ಹೊರಗಿದ್ದಾರೆ ಅಲ್ಲ. ನಿಮಗೆ ಒಂದೇ ಸಣ್ಣ ವಿನಂತಿ, ದಯವಿಟ್ಟು ದೇವ್ರ ಸಾರಿದ್ದಾರೆ ಬಂದು ಮಾಮೂಲಿ ಸಾರಿದ್ದಾರೆ 100 ಬದಲಿ ಅದು ವ್ಯರ್ಥ ಹಾಕಬಾರ್ದು. ತಾಯಿ ಪಾದಕ್ಕೆ ಕೊಡಬಹುದು ಕೂಡ. ಇವತ್ತು ಯಾರು ಅಣ್ಣ ನನಗೆ ತಾಯಿ ತಂದೆನೇ ಇಲ್ಲ, ನನಗೆ ಯಜಮಾನರೆಲ್ಲ ತೀರ ಇದ್ದಾರೆ, ನಮ್ಮ ಮಕ್ಕಳು ನಾನು ಸಾಕ್ತೀನಿ ಅಂತ ತಂಗಿಯರು ಆಗ್ತಾರೆ ಯಾರು ಬಂದಿದ್ರೆ ನಾವು ಕೈಲೇ ಸಹಾಯ ಮಾಡ್ತೀವಿ. ಈಗ ಡೈರೆಕ್ಟ್ ಸಹಾಯ ಮಾಡೋದು ದೈವ, ಯಾಕೆಂದ್ರೆ ದೈವ ಸಹಾಯ ನಿಮ್ಗೆ ಗೊತ್ತಿರುತ್ತೆ. ಮನೆ ಮಲ್ಗೆಯನ್ನು ದುಡ್ಡು ಅಂತ ಬರೋದು ಶುರುವಾಗಲೇ, ಮನೆ ಅರ್ಧ ಕಟ್ಟಿ ಶುರುವಾದರೆ ಆಸ್ತಿಯಿಂದ ಸಾಧ್ಯ ಆಯ್ತು ಕೊಡ್ಬೋದು. ನಮ್ ಕೈಲಾಯ್ತ ಎಷ್ಟು ಹೇಳಿದ್ರು 50 ಲಕ್ಷ, 1 ಕೋಟಿ ಪ್ರಾಜೆಕ್ಟ್ 50 ಲಕ್ಷ ನಮ್ಮ ಜಗಳ 200 ರೂಪಾಯಿ ಕೊಟ್ಟರೆ 2000 ಕೊಡಿ ಜಗಳಾಡ್ತಾರೆ. ಹಂಗಾಗಿ ಎಲ್ಲ ನಿಲ್ಸ್ಬಿಟ್ಟಿದೀವಿ. ಸಹಾಯ ಮಾಡ್ತೀವಿ, ಖುದ್ದಾಗಿ ನಾವೇ ನೋಡ್ ಮಾಡ್ತೀವಿ, ನಾವೇ ಹೋಗಿ ನೋಡ್ ಮಾಡ್ತೀವಿ. ಅಂತಾರೆ ಮಾಡೋಣ. ನಿಮ್ಮ ಅಕ್ಕಪಕ್ಕದಂತ ಬಡವರಿಗೆ ದಯವಿಟ್ಟು ಮತ್ತು ಸೂಚನೆ ಕೊಟ್ಟು ನಂಬರ್ ಕೊಟ್ಟಾಗ ಅದಲ್ಲ, ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತೀವಿ. ದಯವಿಟ್ಟು ವಿದ್ಯೆ ಕಲಿಸಿ, ವಿನಯ ಕಲಿಸಿ. 16 ವರ್ಷ ಬೈಕ್ ಕೊಡ್ಸ್ಕೊಡಿ, ವೀಲಿಂಗ್ ಮಾಡಿ ಬಂದು ಅಪ್ಪ ಅಮ್ಮ ನೋಡಿತಾರೆ, ಲವ್ ಮಾಡಿ. 12 ವರ್ಷ ಫೋನ್ ಕೊಡ್ಸಿ, ಪರವಾಗಿಲ್ಲ, ಹೊರಗಡೆ ಏನ್ ಮೆಸೇಜ್ ಮಾಡ್ತಾರೆ ಅಂತ ನೋಡಿ. ಇದು ಯಾಕೆ ಅಂದ್ರೆ ನನ್ನ ಬೆಳಗ್ಗೆ ಬಂದಿದ್ದ ಅಕ್ಕ ಇಬ್ರಿಗೆ 18 ವರ್ಷ ಆಗೋದು, ಇಬ್ರು ಹೊರಟಿದ್ದಿ ಚೆನ್ನಾಗಿ ಓದಾರಂತೆ. ಪಾಪ ಅಮ್ಮ ಆಯ ಕೆಲಸ ಮಾಡೋದಂತೆ, ಅಪ್ಪ ಗಾಳಿ ಕೆಲಸ ಮಾಡೋದಂತೆ, ಚೆನ್ನಾಗಿ ಓದ್ಬಿಟ್ಟಾರೆ. ಮುಂಚೆ ಸ್ವಲ್ಪ ಎಚ್ಚರ ನಿಮ್ಮ ಮಕ್ಕಳ ಬಗ್ಗೆ ಅಕ್ಕ ಕೂಡ ಹೋದ್ಮೇಲೆ ಬಾಯಿ ಬಿಟ್ಕೋಬೇಡಿ ಅಂತ ನಮ್ದು ಸಣ್ಣ ಏನಂತ. ಇದು ಬೇಜಾರಾಗುತ್ತೆ ಇದೆಲ್ಲ ಕೇಳಿದೆ. ಆಮೇಲೆ ನೀವು ಎಷ್ಟು ದೊಡ್ಡದಾಗಿ ನಿಮ್ಮ ಅಪ್ಪ ಅಮ್ಮ ಮಾತ್ರ ಹೊಡಿಬೇಕು. ಇದು ನಿಮ್ ಕೈ ಹೋಗ್ಬಿಡ್ತೀನಪ್ಪ, ಬೇಜಾರಾಗುತ್ತೆ, ಬಹಳ ಬೇಜಾರಾಗುತ್ತೆ. ಯಾರ ಮಾಡ್ಬೇಡಿ. ಪ್ರಸಾದ ಕೊಡ್ತೀನಂತೆ, ಎಕ್ಕಿಂತೀನಿ ನನ್ನ 64 ವರ್ಷ ಅಷ್ಟೇ ತಗ. ಏನ್ ಹೆಚ್ಚಿನ ಕಾಲ ನನ್ನ ಹಂಗೋಗ್ತಿಯಲ್ಲ.